ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSP ಕಲೆಕ್ಷನ್ ಅಪ್ಡೇಟ್ಗೆ ಸ್ವಾಗತ. OBC ಅಂಡ್ SC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಪ್ಡೇಟ್ ಏನು ಬಂದಿದೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಆದರೆ ಲೈಕ್ ಮಾಡಿ. ಮೇನ್ ಥಿಂಗ್ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ಅಮೌಂಟ್ ಅಪ್ಡೇಟ್. ಇಲ್ಲಿ OBC ವಿದ್ಯಾರ್ಥಿಗಳ ಅಪ್ಡೇಟ್ ಕೂಡ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮದು ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಕೂಡ ಇದೆ. ಪ್ರಾಬಬಲಿ ನೆಕ್ಸ್ಟ್ 15 ಡೇಸ್ ಒಳಗಡೆ ಅಫಿಷಿಯಲ್ ನಿಮ್ಗೆ ಅಪ್ಡೇಟ್ ಕೂಡ ಬಂದಿದೆ. ನೆಕ್ಸ್ಟ್ ನೀವು 15 ಒಳಗಡೆ ಅಂದ್ರೆ ನೆಕ್ಸ್ಟ್ 15 ದಿನಗಳ ಒಳಗಡೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ನೆಕ್ಸ್ಟ್ 1 ಮಂತ್ ಒಳಗಡೆ ನಿಮಗೆ ಪೆಂಡಿಂಗ್ ಇರೋ ಅಮೌಂಟ್ ನಿಮ್ಮ ಖಾತೆಗೆ ಜಮೆ ಆಗುವ ಸಾಧ್ಯತೆ ಕೂಡ ಇದೆ. ಇಲಾಖೆಯವರು ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದ್ದಾರೆ, ನೀವು ಗಮನಿಸಬಹುದು ಅದನ್ನ. ಇದು ಯಾವ ರೀತಿ ಅಂದ್ರೆ ನಿಮಗೆ ನೋಡೋದಾದ್ರೆ ನೀವು OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪೆಂಡಿಂಗ್ ಇತ್ತಾ ದಿಸ್ ಇಯರ್ದು ಅಲ್ಲ, ನಿಮಗೆ ಲಾಸ್ಟ್ ಇಯರ್ 2024-25ನೇ ಸಾಲಿಂದ ನಿಮಗೆ ಅಮೌಂಟ್ ಕೂಡ ಪೆಂಡಿಂಗ್ ಇತ್ತು. ಅಂತ ವಿದ್ಯಾರ್ಥಿಗಳಿಗೆ DBT ಪುಷರ್ಸ್ ಆಗಿ ಪ್ರೊಸೆಸಿಂಗ್ ಮಾಡ್ತಾರೆ ಅಂತ ಹೇಳಿ ಕೂಡ ಅಪ್ಡೇಟ್ ಕೂಡ ಬಂದಿದೆ. ನಿಮಗೆ ಇನ್ನು 15 ದಿನಗಳ ಒಳಗಡೆ ನಿಮಗೆ ಕಾಲಾವಕಾಶ ಕೂಡ ಇದೆ. ಅದರೊಳಗಡೆ OBC ವಿದ್ಯಾರ್ಥಿಗಳಿಗೆ ನಿಮಗೆ DBT ಪುಷರ್ಸ್ ಆಗಿ ಇನ್ನು 1 ತಿಂಗಳ ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ಜಮೆ ಆಗುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಯಾರು OBC ವಿದ್ಯಾರ್ಥಿಗಳು ಇದ್ದೀರಾ, ಗುಡ್ ನ್ಯೂಸ್, ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ವರ್ಷ OBC ವಿದ್ಯಾರ್ಥಿಗಳು ಕಡ್ಡಾಯವಾಗಿ NSP ನೋಂದಣಿ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಸಾಕಷ್ಟು ಮಾಹಿತಿಗಳು ಕೊಡ್ತಾ ಇದ್ದಾರೆ, ನಿಮ್ಗೆ ಎಲಿಜಿಬಿಲಿಟಿ ನೋಡ್ತಾ ಇದ್ದಾರೆ ಅಂತ. ಈ ಬಾರಿ ಸರ್ಕಾರದವರು ಲಾಸ್ಟ್ ಇಯರ್ ಮಾಡ್ತಾ ಇದ್ರು ಅಂದ್ರೆ ಬಿಫೋರ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಆಗ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಪೇ ಮಾಡ್ತಾ ಇದೆ ಮೈನಾರಿಟಿ ಅಂಡ್ SC ವಿದ್ಯಾರ್ಥಿಗಳಿಗೆ 60% ಮತ್ತೆ 40% ರೇಷಿಯೋದಲ್ಲಿ ಪೇ ಮಾಡ್ತಾ ಇದೆ. ಪ್ರಾಬಬಲಿ ಈ ವರ್ಷ OBC ವಿದ್ಯಾರ್ಥಿಗಳಿಗೆ ಕೂಡ NSP ನೋಂದಣಿ ಕಡ್ಡಾಯ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವರು ಕೂಡ ಸಮಸ್ಯೆ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಆಗ್ತಾ ಇದ್ದಾರೆ. ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಲೈಕ್ ಎಲಿಜಿಬಿಲಿಟಿ ಅಂದ್ರೆ ನಿಮ್ದು ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಸರಿ ಇದ್ದು ಆಧಾರ್, ಪಾನ್ ಲಿಂಕ್, ನೋಂದಣಿ, ಅಟೆಸ್ಟೇಷನ್, ಕೆಲವರಿಗೆ KVC ಎಲ್ಲ ಕೂಡ ಕಡ್ಡಾಯವಾಗಿರ್ಬೇಕಾಗುತ್ತೆ. ಅದನ್ನೆಲ್ಲ ವಿದ್ಯಾರ್ಥಿಗಳು ಕೂಡ ಮಾಡಿರ್ತಾರೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ ಮಿನಿಮಮ್ ನಿಮಗೆ ನೋಡೋದಾದ್ರೆ OBC ವಿದ್ಯಾರ್ಥಿಗಳಿಗೆ 60% ಲಾಸ್ಟ್ ಇಯರ್ ಅಲ್ಲಿ 60% ತೆಗಿಬೇಕಾಗುತ್ತೆ. ಅಂಡ್ SC ST ಅದರ್ಸ್ ವಿದ್ಯಾರ್ಥಿಗಳು 50% ತೆಗಿಬೇಕಾಗುತ್ತೆ. ಆ ಕ್ರೈಟೀರಿಯಾ ಮೇಲೆ ಮಾತ್ರ ಸ್ಯಾಂಕ್ಷನ್ ಆಗುತ್ತೆ. ಉಳಿದವರಿಗೆ ಬರುವ ಸಾಧ್ಯತೆ ಕಡಿಮೆ ಅಂತೇಳಿ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಅಂತವರಿಗೆ ಅವೈಟೆಡ್ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಸರ್ಕಾರದವರು ಪ್ರೊಸೆಸಿಂಗ್ ಮಾಡಬಹುದು, ಮಾಡದೇ ಇರಬಹುದು. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಏನು ಪೇಮೆಂಟ್ ಮಾಡಬೇಕಾಗುತ್ತೆ, 60% ಸೆಂಟ್ರಲ್ ಗೌರ್ಮೆಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅದನ್ನ ಮಾಡೋದಿಲ್ಲ ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಮಾಡೋ ಸಾಧ್ಯತೆ ಕೂಡ ಇಲ್ಲ ಅಂತೇಳಿ ಅಪ್ಡೇಟ್ ಕೂಡ ಬರ್ತಾ ಇದೆ. ಅಂತವರು ಶಾಕಿಂಗ್ ಆಗ್ಬೋದು. ಅದರ ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳಿಗೆ SC ST ಅವರಿಗೆ ಕೆಲವರಿಗೆ DBT ಪುಷರ್ಸ್ ಕೂಡ ಆಗ್ತಾ ಇದೆ. ಅಂಡ್ OBC ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ 15 ದಿನ ಒಳಗಡೆ DBT ಪುಷರ್ಸ್ ಆಗುವ ಸಾಧ್ಯತೆ ಕೂಡ ಇದೆ. ನಂತರ DBT ಪುಷರ್ಸ್ ಆಗಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆದರೆ ನೆಕ್ಸ್ಟ್ ನಿಮಗೆ ಫೈನಲ್ ಸ್ಟೆಪ್ ಕ್ರೆಡಿಟ್ ಆಗೋದು. ಬಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಾ ಅಂತ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಿಮಗೆ ಲಾಸ್ಟ್ ಇಯರ್ದು ಶೇಕಡ OBC ಅವರಿಗೆ 60% ಅಂಡ್ SC ST ಅವರಿಗೆ 50%, ಮೈನಾರಿಟಿ 50%, ಪ್ರೈವೇಟ್ಸ್ ವರೆಗೂ 50% ಅಂದ್ರೆ 50% ನಿಮಗೆ ಮಿನಿಮಮ್ ಸ್ಕೋರ್ ಮಾಡಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ. ನೀವು ಈ ಯೋಜನೆ ನಿಮಗೆ ಅಮೌಂಟ್ ಮಾತ್ರ ನಿಮಗೆ ಸಿಗೋ ಸಾಧ್ಯತೆ ಕೂಡ ಇದೆ. ಇದನ್ನ ಮಾತ್ರ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಕ್ಯಾಪ್ ನೋಡಿ ಇಟ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.